ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿದರು. ಪ್ರಜಾರಕ್ಷಕ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಯುಗ ಪುರುಷರನ್ನು ನಾವು ಸ್ಮರಿಸೋಣ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸುತ್ತಾರೆ. ಆರತಿ ಹಾಗೂ ಕುಂಭ ಹೊತ್ತು ಮಹಿಳೆಯರು, ಯುವಕರು, ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬೆಳಿಗ್ಗೆ 10ಕ್ಕೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಅಲಂಕಾರಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಕುಮಾರ್ ಶಿಂದೆ ವಿದ್ಯಾಸಾಗರ್ ಸ್ಕೂಲ್ ಇದಕ್ಕಾಗಿ ಬಹಳ ವರ್ಷಗಳಿಂದ ಕಾಯುತ್ತಿರುವ ಮತ್ತೊಮ್ಮೆ ಸರ್ವಧರ್ಮಗಳಿಗೆ ಶ್ರೀ ಸುನೀಲ್ ಜರಳಿ ಮಾತನಾಡಿ ಮಹಾರಾಜರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಅನ್ನಪ್ರಸಾದ ಸರ್ವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಪಡೆದು ಪುನೀತರಾಗಿ ಶ್ರೀ ಖಾಡಪ್ಪ ಪುರಪ್ರತಿಯವರು ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದರು. ಮದಿಹಳ್ಳಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಮಧ್ಯಾಹ್ನ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕಾಶಪ್ಪ ಕುಂಟಗಿ ಗ್ರಾಮ ಪಂಚಾಯತ್ ಸದಸ್ಯ, ಶ್ರೀ ನಾರಾಯಣ ಉತ್ತರಪ್ರದೇಶದ ಶ್ರೀ ಶಿವಾನಂದ ಪವಾರ್, ಶ್ರೀ ಮಾರುತಿ ಪವಾರ್, ಶ್ರೀ ಲಕ್ಷ್ಮಣ್ ಕುಂಟಗಿ, ಶ್ರೀ ರಮೇಶ್ ಕುಂಟಗಿ, ಶ್ರೀ ಮಲ್ಲೇಶ್ ಕುಂಟಗಿ, ಶ್ರೀ ಸುನೀಲ್ ಜರಳಿ ಬಂದರು, ಶ್ರೀ ಶಿವಾಜಿ ಮುತ್ತಗಿ, ಶ್ರೀ ತಮ್ಮಣ್ಣ ಹಿಂದೇರಿ, ಶ್ರೀ ಬಸವರಾಜ್ ಮುತ್ತಗಿ, ಶ್ರೀ ಸಂಜು ಮುತ್ತಗಿ, ಶ್ರೀ ತುಕಾರಾಮ್ ಮುತ್ತಗಿ, ಶ್ರೀ ಮಹದೇವ್ ಮುತ್ತಗಿ, ಶ್ರೀ ಅಜ್ಜಪ್ಪ ಮುತ್ತಗಿ, ಶ್ರೀ ಸಂಜು ಪವಾರ್, ಶ್ರೀ ರವಿ ಸುತಾರ ಹಾಗೂ ಮಹಿಳೆಯರು, ಮಕ್ಕಳು, ಯುವಕರು ವಾದ್ಯ ಮೇಳದೊಂದಿಗೆ ಹೆಜ್ಜೆ ಹಾಕುತ್ತಾ ಬೀದಿ ಬೀದಿಯಲ್ಲಿ ಸಂಚರಿಸಿದರು. ಹಾಗೂ ಮತ್ತೊಮ್ಮೆ ಸರ್ವರಿಗೂ ಸ್ವಾಗತ. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳಗೆ, ಸೀಲ್ 9 ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಎಲ್ಲ ಮದಿಹಳ್ಳಿ ಗ್ರಾಮದ ಮರಾಠ ಸಮಾಜದ ಗುರುವರು, ಯುವಕರು ಹಾಗೂ ಇನ್ನಿತರ ಎಲ್ಲ ಮದಿಹಳ್ಳಿ ಗ್ರಾಮದ ಎಲ್ಲ ಬಂಧು ಬಾಂಧವರು ಕೂಡಿಕೊಂಡು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ನೀಡ್ತಾ ಇದ್ದೀವಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಬಹಳ ದಿನಗಳಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮದಿಹಳ್ಳಿ ಗ್ರಾಮದಲ್ಲಿ ಕುಣಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಬಹುದಿನಗಳ ಕನಸನ್ನ ಇವತ್ತ ನನಸಾಗೈತಿ. ಅದಕ್ಕೆ ಏನಪ್ಪಾ ಅಂತಂದ್ರ ಎಲ್ಲ ಬಂಧು ಬಾಂಧವರು ಎಲ್ಲ ಕೂಡ್ಕೊಂಡು ಒಳ್ಳೆ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಇನ್ನು ಸಾಯಂಕಾಲ 4 ಗಂಟೆಗೆ ಎಲ್ಲ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಆ ಒಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಈ ಭವ್ಯವಾದಂತ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಟ್ಟಡದ ಮೂರ್ತಿ ಮೂರ್ತಿಯನ್ನ ಉದ್ಘಾಟನೆ ಮಾಡಿ
ಎಲ್ಲ ಒಂದು ಯುವಕ ಮಿತ್ರರಿಗೆ ಹಾಗೂ ಈ ಸಮಾಜದ ಎಲ್ಲ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮಗಳು ಮದಿಹಳ್ಳಿ ಇತಿಹಾಸದಲ್ಲಿ ಇವತ್ತು ಒಂದು ಉಜ್ವಲ ದಿವಸ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಿಂದೂ ಹೃದಯ ಸಾಮ್ರಾಜ್ಯ, ಹಿಂದೂ ಸ್ವರಾಜ್ಯ ಸ್ಥಾಪಕನಾದಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪುತ್ಥಳಿ ಅನಾವರಣವನ್ನು ನಿನ್ನೆಯಿಂದ ನಮ್ಮ ಮದಿಹಳ್ಳಿಯ ಎಲ್ಲ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇವತ್ತು ಅದರ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಊರಲ್ಲಿ ಮೆರವಣಿಗೆ ಹಾಗೂ ಸಂಜೆ ಶ್ರೀಗಳು ಹಾಗೂ ಮುಖಂಡರಿಂದ ಅದರ ಉದ್ಘಾಟನೆ ಆಗುತ್ತಿದ್ದು ಕಾರಣ ಸರ್ವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲವನ್ನು ಶುಭ ಸಂಕೇತದಿಂದ ಪಾಲ್ಗೊಂಡು ಒಂದು ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಯಿದೆ. ಗುರುಗಳಲ್ಲಿ ಇವತ್ತು ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ ಮದಿಹಳ್ಳಿ ಗ್ರಾಮದಲ್ಲಿ ಇತಿಹಾಸಕಾರರಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರನ್ನ ಇವತ್ತು ಮದಿಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದೊಂದಿಗೆ ಇವತ್ತು ಚಾಲನೆಗೊಂಡು ಸಮಸ್ತ ಮದಿಹಳ್ಳಿ ಗ್ರಾಮಕ್ಕೆ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತಿಳಿಸಿಕೊಟ್ಟಕ್ಕಂಥ ಸಮಸ್ತ ಮದಿಹಳ್ಳಿ ಗ್ರಾಮದ ಬಂಧುಗಳಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಮೆರವಣಿಗೆ ಕೂಡ ಪ್ರಾರಂಭವಾಗಿ ಪೂಜ್ಯರು ಹಾಗೂ ಅತಿಥಿ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಕುಂದುಕೊರತೆ ಆಗದಾಗೆ ಸಮಸ್ತ ಈ ಶಿವಾಜಿ ಮಹಾರಾಜನ ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಂದಿರು ಕೂಡ ಇವತ್ತ ತುಂಬು ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದ ಹೇಳಿ ನಡೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ.